ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂದಂಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ವರ್ಷ, ಆದರೆ ಪೈರಸಿ ಮಾಡೋ ಕಿಡಿಗೇಡಿಗಳಿಗೆ ನಿಮಿಷ ಅನ್ನೋ ಹಾಗಾಗಿದೆ ಭಾರತ ಚಿತ್ರರಂಗದ ಪರಿಸ್ಥಿತಿ. ನೂರಾರು ಕೋಟಿ ಖರ್ಚು ಮಾಡಿ ವರ್ಷಗಳ ಕಾಲ ಸಮಯ ತಗೊಂಡು ಶ್ರಮ ವಹಿಸಿ ಮಾಡಿದ ಸಿನಿಮಾ ಒಂದೇ ಗಂಟೆಯಲ್ಲೇ HD ಪ್ರಿಂಟ್ ಪೈರಸಿ ಆಗಿಬಿಟ್ರೆ ಹೇಗಾಗಬೇಡ. ಪುಷ್ಪಾ 2 ಪರಿಸ್ಥಿತಿ ಹಿಂಗೆ ಆಗಿದೆ. ಈ ವರ್ಷದ ಬಹುನಿರೀಕ್ಷಿತ ಚಿತ್ರ ಪುಷ್ಪಾ 2 ದಿ ರೂಲ್ ಬಿಡುಗಡೆಯಾಗಿ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ. ಅತಿ ಹೆಚ್ಚು ಟಿಕೆಟ್ ದರ ನಿಗದಿ ಮಾಡಿದ್ರೂ ಕೂಡ ಜನ ಸಾಗರದಂತೆ ಸಿನಿಮಾ ಥಿಯೇಟರ್ಗಳಿಗೆ ನುಗ್ತಾ ಇದ್ದಾರೆ. ಕಳೆದ 2 ವರ್ಷದ ಶ್ರಮಕ್ಕೆ ಪ್ರತಿಫಲ ಸಿಕ್ತಪ್ಪ ಅಂತ ಚಿತ್ರತಂಡ ಖುಷಿ ಪಡೋ ಟೈಮಲ್ಲೇ ಪೈರಸಿ ಭೂತ ಕಾಡೋದಕ್ಕೆ ಶುರು ಮಾಡಿದೆ. ಪುಷ್ಪಾ 2 ದಿ ರೂಲ್ ಸಿನಿಮಾ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಆನ್ಲೈನ್ನಲ್ಲಿ ಪೈರಸಿ ಕಾಪಿಗಳು ಲಭ್ಯ ಆಗ್ತಾ ಇದೆ. ಇದು ಪುಷ್ಪನ ಟೆನ್ಷನ್ ಹೆಚ್ಚಿಸಿದೆ. ಕೆಲ ಯಾವುದೋ ದೃಶ್ಯನೋ ಅಥವಾ ಥಿಯೇಟರ್ ಪ್ರಿಂಟ್ ಕಾಪಿನೋ ಅಲ್ಲ, ಇಡೀ ಸಿನಿಮಾ ಪೈರೇಟೆಡ್ HD ಕಾಪಿಗಳು ಅಪ್ಲೋಡ್ ಆಗಿದ್ದು ಕೆಲವು ವೆಬ್ಸೈಟ್ಗಳಲ್ಲಿ ಈ ಕಾಪಿಗಳು ಲಭ್ಯ ಇದೆ. ಕೋಟ್ಯಂತರ ರೂಪಾಯಿ ಬಂಡವಾಳ ಹಾಕಿ ವರ್ಷಾನುಗಟ್ಟಲೆ ಬೆವರು ಹರಿಸಿ ಮಾಡಿದ ಸಿನಿಮಾ ಈ ರೀತಿ ಮೊದಲ ಶೋನಲ್ಲೇ ಪೈರಸಿ ಆಗಿಬಿಟ್ರೆ ಹೇಗೆ? ಇದು ಖಂಡಿತವಾಗ್ಲೂ ಸಿನಿಮಾ ಗಳಿಕೆ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಡೌಟೇ ಇಲ್ಲ. ಮತ್ತೊಂದು ಕಡೆ ಈ ಸಿನಿಮಾ ಟಿಕೆಟ್ ದರಗಳನ್ನು ದೊಡ್ಡ ಮಟ್ಟಕ್ಕೆ ಹೆಚ್ಚಿಸಿದ ಕಾರಣಕ್ಕೆ ಆ ಉದ್ದೇಶ ಇಟ್ಕೊಂಡೇ ಈ ರೀತಿಯಾಗಿ ಪೈರಸಿ ಮಾಡಲಾಗಿದೆ ಅಂತ ಕೂಡ ಚರ್ಚೆಗಳು ನಡೀತಾ ಇದೆ. ಒಟ್ನಲ್ಲಿ ಉತ್ತಮ ಸಿನಿಮಾಗಳು ಅಥವಾ ಬಿಗ್ ಕ್ಯಾನ್ವಾಸ್ನ ಸಿನಿಮಾಗಳು ಉಳಿಬೇಕು ಅಂದರೆ, ನಿರ್ಮಾಪಕರು ಸೇಫ್ ಆಗಬೇಕು ಅಂದರೆ ಈ ಪೈರಸಿ ಭೂತಕ್ಕೆ ಕಡಿವಾಣ ಹಾಕಲೇಬೇಕು. ಇಲ್ಲಾಂದರೆ ಚಿತ್ರರಂಗದ ಭವಿಷ್ಯ ಊಹಿಸಿಕೊಳ್ಳೋದು ಕೂಡ ಕಷ್ಟ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.